ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಅಯ್ಯೋ ಅಜ್ಜಿ, ಆ ರೀತಿ ಏನೂ ಇಲ್ಲ, ನಾನು ತಿನ್ಬೇಕು ಅಂತ ಅನಿಸ್ತಿದೆ, ನಾನು ತಿಂತೀನಿ ಅಂತ ಮೋನಿಕಾ ನಾಟಕ ಮಾಡ್ತಾ ಇರ್ತಾಳೆ. ಅಶೋತ್ಗೆ, ಯಾಕಮ್ಮ ಈ ರೀತಿ ಹೇಳ್ತಿದ್ಯಾ, ಇವಾಗ ತಾನೇ ತಿನ್ಬೇಕು ಅಂತ ಅನ್ನಿಸ್ತಿಲ್ಲ ಅಂದೆ, ಅಷ್ಟು ಬೇಗ ತಿನ್ಬೇಕು ಅನ್ನಿಸ್ತಿದೆ, ಯಾಕೆ ನೀನು ಈ ರೀತಿ ಆಡ್ತಿದ್ಯಾ, ಬಾ ಹಾಸ್ಪಿಟಲ್ಗೆ ಹೋಗಿ ಒಂದ್ಸತಿ ಚೆಕಪ್ ಮಾಡ್ಸೋಣವಾ. ಅಯ್ಯೋ ಅಜ್ಜಿ ಬೇಡ, ಏನು ಅಂತ ಅವಶ್ಯಕತೆ ಇಲ್ಲ, ಆಲ್ರೆಡಿ ಈಗ ವಾಮಿಟಿಂಗ್ ಎಲ್ಲ ಆಗ್ತಿದೆ, ಆದ್ರೂ ಇವಾಗ ನನಗೆ ಅಷ್ಟೊಂದು ತಿನ್ಬೇಕು ಅಂತ ಅನ್ನಿಸ್ತಿಲ್ಲ, ಇನ್ಮೇಲೆ ತಿಂತೀನಿ ಬಿಡಿ ಅಜ್ಜಿ ಅಂತ ಹೇಳ್ತಿದ್ದಂಗೆ ಇನ್ನ ಗೌರಿನೂ ಸಹ ಮತ್ತೇನು ಚಿನ್ನು ಸಮಾಚಾರ ಅಂತ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ ಅಂತ ಕೇಳ್ತಾ ಇರ್ತಾಳೆ. ಅಕ್ಕ ಎಲ್ಲರೂ ಚೆನ್ನಾಗಿದ್ದಾರೆ, ಸರಿ ಅಕ್ಕ ನಾನು ಹೊರಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹೌದಾ, ಸರಿ ಚಿನ್ನು, ಹುಷಾರಾಗಿ ಹೋಗ್ಬಿಟ್ ಬಾ ಅಂತ ಹೇಳಿ ಇನ್ನ ಗೌರಿ ಚಿನ್ನನ ಕಳಿಸ್ಕೊಡ್ತಾಳೆ. ಈ ಕಡೆ ನೋಡಿದ್ರೆ ಸೀದಾ ಮೋನಿಕಾ ಹೋಗ್ತಾ ಇದ್ದಿದ್ ನೋಡಿ. ಅಕ್ಕ, ಇನ್ನು ಎಷ್ಟ್ ದಿವಸ ಅಂತ ಈ ನಾಟಕನ ಹೀಗೆ ಅನುಸರಿಸ್ಕೊಂಡು ಹೋಗ್ತೀಯ ಅಕ್ಕ, ಈಗ ಅಪ್ಪ ಅಮ್ಮ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡು ಈ ಐಟಮ್ ಎಲ್ಲ ಕೊಟ್ಟು ಕಳ್ಸಿದ್ದಾರೆ, ಇದಕ್ಕೆ ಸ್ವಲ್ಪನೂ ಮರ್ಯಾದೆ ಅನ್ನೋದಿಲ್ವಾ ಅಕ್ಕ, ಹೇಳು, ನೀನ್ ಇದನ್ನೇ ಇನ್ನ ಮುಂದುವರಿಸ್ತಾ ಇದ್ರೆ ನನಗೆ ಸರಿ ಅನ್ಸಲ್ಲ, ನಾನು ಯಾವತ್ತಾದ್ರೂ ಮನೆಯವ್ರ ಹತ್ರ ಎಲ್ಲ ಹೇಳೇ ಬಿಡ್ತೀನಿ, ನನಗೆ ಇರಕ್ಕಾಗಲ್ಲ ಮುಚ್ಚಿಟ್ಕೊಂಡು ಅಂತ ಹೇಳ್ತಾ ಇರ್ತಾಳೆ. ಆಗ, ಏ ಗೌರಿ, ನಾನು ಹೇಳೋ ಅಷ್ಟು ಕೆಲಸ ಮಾಡು, ಇಲ್ದೇ ಇರೋದೆಲ್ಲ ಅಲ್ಲಿ ಹೋಗಿ ಹೇಳೋ ಅಂತ ಅವಶ್ಯಕತೆ ಇಲ್ಲ, ನಾನು ಹೇಳು ಅಂದಾಗ ಹೇಳ್ತೀನಿ ಅವಾಗ ಹೇಳ್ಕೊ ಆಯ್ತಾ, ಅಲ್ಲಿವರೆಗೂ ನಿನ್ ಕೆಲಸ ಏನಿದೆಯೋ ಅದನ್ನ ಮಾಡ್ಕೊಳ್ಳೋದನ್ನ ಕಲಿ ಅಂತ ಹೇಳ್ತಾ ಇರ್ತಾಳೆ. ಇನ್ನ ಗೌರಿಗ್ ಸಹ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಮತ್ತೆ ಅವ್ರ ಅಕ್ಕ ಇಬ್ರು ಸೇರಿ ಇನ್ನ ಸೇಟು ಅವ್ರನ್ನ ಮುಚ್ಚಿಟ್ಟಿರ್ತಾರೆ. ಎಲ್ಲೇ ಮುಚ್ಚಿಟ್ಟಿದ್ಯಾ, ಇವಾಗ ನಿಮ್ ಯಜಮಾನ್ರು ಬಂದಿದ್ದಾರೆ ಕಣೆ, ಅವ್ರಿಗೇನಾದ್ರೂ ಗೊತ್ತೋದ್ರೆ ಏನೇ ಮಾಡ್ತೀಯಾ, ಫಸ್ಟ್ ಹೇಳೇಕ ಅಂತ ಎಲ್ಲಿಟ್ಟಿದ್ಯಾ ಅವ್ರನ್ನ. ಅಯ್ಯೋ ಅಕ್ಕ, ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ, ಇರು ನಾನೇ ತೋರಿಸ್ತೀನಿ ಅಂತ ಅವರಿಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಈಗಾಡೆ ನೋಡಿದ್ರೆ ವಿವೇಕ್ ಯಾರಿಗೂ ಗೊತ್ತಿಲ್ದಿರಂಗೆ ಒಂದು ವಸ್ತುನ ಸಾಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದನ್ನ ಗೌರಿ, ಏನು ಯಾಕೆ ಇವ್ರು ಈ ರೀತಿ ಮುಚ್ಚಿಟ್ಕೊಂಡ್ ಬರ್ತಾ ಇದ್ದಾರೆ, ಅಲ್ಲ ಅಂತ ಐಟಮ್ ಏನಪ್ಪ ತರ್ತಾ ಇದ್ದಾರೆ ಅಂತ ಕಿಟಕಿಯಿಂದ ನೋಡ್ತಾ ಇರ್ತಾಳೆ. ನೋಡಿದ್ರೆ ವಿವೇಕ್ ಯಾರು ಇಲ್ಲ, ಹೇಗೋ ಇದೇ ಒಳ್ಳೆ ಟೈಮ್, ಹೇಗಾದ್ರೂ ಮಾಡಿ ಎತ್ಕೊಂಡು ಹೋಗೋದೇ ಒಳ್ಳೇದು ಅಂತ ಇನ್ನ ಅದಕ್ಕೆ ಹಗ್ಗ ಎಲ್ಲ ಹಾಕೋದಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭಾವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ನೋಡಿದ್ರೆ, ಯಾಕಮ್ಮ ಗೌರಿ ಆ ರೀತಿ ಬಗ್ ನೋಡ್ತಾ ಇದ್ಯಾ, ಅದು ಚಿಕ್ಕ ಮಾವ ಅಲ್ಲಿ ನೋಡಿ ನಿಮ್ ಮಗ ಏನೋ ವಸ್ತುನ ಮುಚ್ಚಿಟ್ಕೊಂಡ್ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಿಲ್ವಾ. ಹೌದಮ್ಮ ಗೌರಿ, ಏನ್ ತರ್ತಿರ್ಬೋದು ಇವನು, ಅದೇ ನನ್ಗೂ ಗೊತ್ತಾಗ್ತಿಲ್ಲ ಮಾವ, ಅದಕ್ಕೆ ನೋಡ್ತಾ ಇದ್ದೀನಿ. ಅಷ್ಟೊಂದು ಯಾಕೆ ನೋಡೋದು, ಹೋಗಿ ವಿಚಾರಿಸ್ಕೊಂಡ್ರೆ ಸರಿ ಹೋಗುತ್ತಲ್ವಾ ಅಂತ ಹೇಳಿ ಅವ್ರ ಚಿಕ್ಕ ಮಾವ ಹೋಗ್ತಾರೆ ವಿವೇಕ್ ಹತ್ರ. ಏನೋ ಇದು, ಏನೋ ತಗೊಂಡೋಗ್ತಾ ಇದ್ಯಾ. ಅಯ್ಯೋ ಅದು ಏನು ಇಲ್ಲ ಚಿಕ್ಕಪ್ಪ. ಹೇ ಕಳ್ಳ, ಏನೋ ಮುಚ್ಚಿಡ್ತಾ ಇದ್ಯಾ, ಹೇಳು. ಅಯ್ಯೋ ನಿನ್ಗೆ ಹೇಳಿದ್ರು ಗೊತ್ತಾಗಲ್ಲ ಬಿಡು ಚಿಕ್ಕಪ್ಪ, ಅಷ್ಟಕ್ಕೂ ಅಲ್ಲಿ ನಮ್ಮಪ್ಪ ಕೂಗ್ತಿದ್ರು, ನಿನಗೆ ಗೊತ್ತಾಗ್ತಾ ಇಲ್ವಾ, ಏನೋ ಹೇಳ್ತಿದ್ಯಾ. ಅಯ್ಯೋ ನಿಜ ಚಿಕ್ಕಪ್ಪ, ಅಲ್ಲಿ ನೋಡು ಕೂಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಂಗೆ ಅವನಿಗೆ ಮ್ಯಾನಿಪ್ಯುಲೇಟ್ ಮಾಡ್ತಾ ಇರ್ತಾನೆ. ಇನ್ನು ಸರಿ ಅಂತ ಅದನ್ನ ಹೇಗಾದ್ರೂ ಮಾಡಿ ಸೇಫ್ ಮಾಡ್ಬೇಕು ಅಂತ ಮಾಡ್ತಾ, ಸರಿ ಚಿಕ್ಕಪ್ಪ ನಾನು ಹೋಗ್ತೀನಿ ಮಲ್ಕೊಳ್ಳೋದಿಕ್ಕೆ ಅಂತ ಅವನು ಇಂಪ್ಲಾಂಟ್ ಮಾಡ್ಬಿಟ್ಟು ಇನ್ನ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ, ಅಲ್ಲ ಇವನೇನೋ ತಗೋಬಂದ, ಏನು ತಂದಿಲ್ಲ ಅಂತ ವಾದ ಮಾಡ್ತಿದ್ದಾನೆ, ಅಂತ ವಸ್ತು ಏನಪ್ಪಾ ಇರ್ಬೋದು ಅಂತ ಅವರು ಸಹ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಸೀದಾ ರೂಮ್ ಒಳಗ್ ಬಂದು ಹಗ್ಗ ಹಾಕಿ ಆ ವಸ್ತುನ ಎಳಿತಾ ಇರ್ತಾನೆ. ಅದನ್ನ ಆ ಕಡೆಯಿಂದ ಅವ್ರಪ್ಪ ನೋಡಿ, ವಿವೇಕ್ ಏನ್ ಮಾಡ್ತಿದ್ಯಾ. ಅಯ್ಯೋ ಏನು ಇಲ್ಲ ಡ್ಯಾಡ್, ಮತ್ತೆ ನಾನ್ ಫೈಲ್ ಎಲ್ಲ ಕೇಳಿದ್ನಲ್ಲ ಅದ್ರ ವ್ಯವಸ್ಥೆ ಮುಗೀತಾ. ಹಾ ಡ್ಯಾಡ್ ಆಗಿದೆ, ತಂದ್ಕೊಡ್ತೀನಿ ಹೀಗೆ ಅಂತ ಹೇಳ್ತಿದ್ದಂಗೆ, ಫಸ್ಟ್ ತಂದ್ಕೊಡು, ಆ ಕೆಲಸ ನಾನು ಮುಂದೆ ಮಾಡ್ಕೊಳ್ತೀನಿ ಅಂತ ಹೇಳಿ ವಿವೇಕ್ ಆ ಹಗ್ಗನ ಬಿಟ್ಬಿಟ್ಟಿರ್ತಾನೆ. ನೋಡಿದ್ರೆ ಆ ಹಗ್ಗ ಕೆಳಗಡೆ ಜ್ಞಾನೇಶ್ವರ್ ಅವರು ಇರ್ತಾರೆ. ಆ ವಸ್ತುವಿಂದ ಅವರು ತಲೆ ಸುತ್ತಿ ಕೆಳಗ್ ಬಿದ್ದ ವಿವೇಕಿನ ಅಲ್ಲಿಂದ ಹೊರಟಿರ್ತಾನೆ. ಬರ್ತಾ ಇದ್ದಂಗೆ, ಏನಾಯ್ತು ಇದೇನು ಬರ್ತಾನೆ ಇಲ್ವಲ್ಲ, ಏನಾದ್ರೂ ಮಾಡಿ ಹುಷಾರಾಗಿ ಎತ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಕೆಳಗಡೆ ಬಂದ್ ನೋಡಿದ್ರೆ ಜ್ಞಾನೇಶ್ ಅವರು ಆ ವಸ್ತು ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾರೆ. ಅದನ್ನ ನೋಡಿ ವಿವೇಕ್, ಅಯ್ಯೋ ಚಿಕ್ಕಪ್ಪ ಏನಾಯ್ತು, ನೀನ್ ಯಾಕೆ ಕಿಲ್ ಬಿದ್ದಿದ್ಯಾ. ಹಾ ನಾನ್ ಯಾಕೆ ಕಿಲ್ ಬಿದ್ದಿದ್ದೀನಿ, ಏನಾಯ್ತು ನನಗೆ
ಅಯ್ಯೋ ಚಿಕ್ಕಪ್ಪ ನೀನ್ ಎಲ್ಲ ಮರ್ತೋಗ್ಬಿಟ್ಟಾ? ಸರಿ ಬಿಡು, ಹೇಗೋ ನೀನೀಗ ಗೊತ್ತಾಗ್ದೇ ಇರೋದೇ ಒಳ್ಳೇದಾಯ್ತು. ಸರಿ, ಅಲ್ಲಿ ಎದ್ದಿ ನಡಿ, ಅಲ್ಲಿ ಚಿಕ್ಕಮ್ಮ ಕೂಗ್ತಾ ಇದ್ದಾರೆ ನಡಿ ಅಂತ ಹೇಳಿನ ವಿವೇಕ್ ಅವ್ರ ಚಿಕ್ಕಪ್ಪನ ಅವ್ರ ಚಿಕ್ಕಮ್ಮನ ಹತ್ರ ಕರ್ಕೊಂಡು ಹೋಗ್ಬಿಡ್ತಾನೆ. ಹಬ್ಬ, ಹೇಗೋ ಇವರು ಹೋದ್ರು, ಇನ್ನ ನನ್ನ ಕೆಲ್ಸನ ಸುಲಭವಾಗಿ ಮಾಡ್ಕೋಬಹುದು ಅಂತ ಯೋಚನೆ ಮಾಡಿ ಮತ್ತೆ ಅವನ್ ರೂಮ್ ಒಳಗ್ ಬಂದು ಆ ಹಗ್ಗ ಹಾಕಿ ಮತ್ತೆ ಎಳಿತಾ ಇರ್ತಾನೆ. ಸೀದಾ ಹೇಳ್ದಿ ಆಯ್ತು, ಎಷ್ಟು ಭಾರ ಇದೆ ಇದು, ನನ್ನ ಕೈಲಿ ಎತ್ತೋದಿಕ್ಕೆ ಆಗ್ತಿದ್ದಿಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಹಾಗೆ ಕೂತಿರ್ತಾನೆ. ಇನ್ನ ಗೌರಿ ನೋಡಿದ್ರೆ ಸೀದಾ ಒಳಗ್ ಬಂದು ಏನ್ರಿ ಮಾಡ್ತಿದ್ದೀರಾ? ಹಾ, ಏನ್ ಮಾಡ್ಲಿ? ಅಯ್ಯೋ ಮತ್ತೇಂತಕ್ಕ ಹಂಗ್ ಸುಸ್ತಾಗ್ ಕೂತಿದ್ದೀರಾ? ಏನ್ ಮಾಡೋದು? ಏನೋ ವಸ್ತುನ ಮುಚ್ಚಿಟ್ಕೊಂಡ್ ತಗೋ ಬರ್ತಾ ಇದ್ರಿ, ಅಂತ ವಸ್ತು ಏನು? ಹೋ, ನೀನೆಲ್ಲ ಅಬ್ಸರ್ವ್ ಮಾಡಿದ್ಯಾ? ಅಬ್ಸರ್ವ್ ಮಾಡಿದ್ರು ಮತ್ತೆ ಈ ರೀತಿ ನಾಟಕ ಆಡ್ತಾ ಇದ್ಯಾ? ಅಯ್ಯೋ ಏನು ಅಂತ ಗೊತ್ತಾಗ್ತೀರಾ, ನಾನ್ ಹೇಗ್ ಸಹಾಯ ಮಾಡ್ಲಿ? ಹಾ, ಅಲ್ಲೇ ಇದೆ ನೋಡು. ಏನದು? ಸ್ವಲ್ಪ ತೆಗ್ದಿ ನೋಡು ಅಂತ ಹೇಳ್ತಿರ್ತಾನೆ. ಆಗ ಇನ್ನ ಗೌರಿ ಹಾಗೆ ನೋಡ್ತಿದ್ದಂಗೆ ಇನ್ನ ವಿವೇಕ್ ಆ ವಸ್ತುನ ತೆಗಿತಿದ್ ನೋಡಿ. ಏನಿದು? ಹಾಸ್ಗೆನಾ? ಹಾ, ಹಾಸ್ಗೆನೆ. ಏನಿದು? ನನೀಗ? ಅದು ನಿನಗಲ್ಲ, ನನಗೆ. ಹಾ, ನಿಮೀಗ? ಏನಂತ ಕೇಳ್ತಿದ್ಯಾ ನೋಡು, ಕೆಳಗಡೆ ಮಲ್ಕೊಳ್ಳೋದ್ ನೀನಾ ನಾನಾ? ಹಾಗಾದ್ರೆ ನನ್ಗೇನಾ ಅಂತ ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ. ಈಗ ಗೌರಿ ಮೇಲೆ ವಿವೇಕ್ಗೆ ಪ್ರೀತಿ ಚಿಗುರ್ತಾ ಇದೆ. ಈಗ ಅವಳು ಅನ್ಕೊಂಡಂಗೆ ಹೇಗಾದ್ರೂ ನನ್ ಮನಸ್ಫೂರ್ತಿಯಾಗಿ ಇಷ್ಟ ಪಡ್ಬೇಕು ಅಂತ ಅವಳು ಸಹ ಆಸೆ ಪಡ್ತಿದ್ದಾಳೆ. ಅವಳು ಅನ್ಕೊಂಡಂಗೆ ವಿವೇಕ್ ಅವಳನ್ನ ಇಷ್ಟ ಪಡ್ತಿದ್ದಾಳ, ಅಥವಾ ಅವಳಿಗೇನು ತೊಂದರೆ ಆಗ್ಬಾರ್ದು ಅಂತ ಅವ್ನ್ ಕೇರ್ ತೋರಿಸ್ತಿದ್ದಾನ ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.